ನಮಸ್ತೆ, ನಾನು ಡಾಕ್ಟರ್ ಭಾವನಾ, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ. ಎಲ್ಲರಿಗೂ ಕನಕ ನಿಸರ್ಗ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಿಮಗೆ ಗೊತ್ತಾ, ಡಿವರ್ಮಿಂಗ್ ಅಂದ್ರೆ ಜಂತು ಹುಳ ನಿವಾರಣೆ ಮಾಡೋದ್ರಿಂದ ಎನೇಮಿಯಾ ಅಂದ್ರೆ ರಕ್ತಹೀನತೆ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಅಂತ. ಇದು ನಿಜಕ್ಕೂ ಸತ್ಯ. ಯಾಕಂದ್ರೆ ಜಂತು ಹುಳ ನಿಮ್ಮ ಕರಳಲ್ಲಿ ಜಾಸ್ತಿ ಆಗುವಾಗ ಹಿಮೋಗ್ಲೋಬಿನ್ ಕಂಟೆಂಟ್ ಬಾಡಿಯಲ್ಲಿ ಜಾಸ್ತಿ ಆಗುವುದೇ ಇಲ್ಲ. ನೀವು ತಿಂಗಳುಗಟ್ಟಲೆ ಎಷ್ಟು ಔಷಧಿ ತಗೊಂಡ್ರು ಹಿಮೋಗ್ಲೋಬಿನ್ ಬ್ಲಡ್ ಜಾಸ್ತಿ ಆಗಲ್ಲ. ಅದರ ಬದಲು ಸುಸ್ತಾಗುವಂಥದ್ದು, ಹೇರ್ ಫಾಲ್ ಸಮಸ್ಯೆ ಇದೆಲ್ಲ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈ ಜಂತು ಹುಳಗಳು ಕರುಳಲ್ಲಿ ಹೋಗಿ ಅಲ್ಲಿ ರಕ್ತವನ್ನು ಹಿಡ್ಕೊಂಡು ಬಿಡುತ್ತೆ. ಅದೇ ರೀತಿ ನೀವು ತಿಂದ ಪೋಷಕಾಂಶಗಳೆಲ್ಲ ಈ ಜಂತು ಹುಳಗೆನೆ ಹೋಗ್ಬಿಡುತ್ತೆ. ಅದರಿಂದಾಗಿ ತೂಕ ಕಡಿಮೆ ಆಗುವಂಥದ್ದು ಒಂದು ಸಿಂಪ್ಟಮ್ ಅಂತಾನೆ ಹೇಳ್ಬೋದು. ಅದಕ್ಕೆ ಆಂಟಿ ಹೆಲ್ಮೆಂಥಿಕ್ ಥೆರಪಿ ಅಂದ್ರೆ ಡಿವರ್ಮಿಂಗ್ ಅನ್ನು ಎವ್ರಿ 6 months 6 ತಿಂಗಳಿಗೆ ಒಮ್ಮೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ಇದಕ್ಕೆ ಮೆಡಿಕಲ್ ಅಲ್ಲಿ ಆಲ್ಬೆಂಡಜೋಲ್ ಎಂಬ ಟ್ಯಾಬ್ಲೆಟ್ ಸಿಗುತ್ತೆ. ಈ ಟ್ಯಾಬ್ಲೆಟ್ ಅನ್ನು ರಾತ್ರಿ 1 ಟ್ಯಾಬ್ಲೆಟ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. 1 ದಿನ ಸಾಕು. ಅದೇ ರೀತಿ ಮಕ್ಕಳಲ್ಲಿ ಬರುವಾಗ ಸಿರಪ್ ಫಾರ್ಮ್ ಅಲ್ಲಿ ಬರುತ್ತೆ. ಸೊ ಅದನ್ನು ಉಪಯೋಗಿಸ್ತಾ ಹೋಗ್ಬೋದು. ತಿಂಗಳಿಗೆ 6 ತಿಂಗಳಿಗೆ ಒಮ್ಮೆ ಈ ಒಂದು ಡಿವರ್ಮಿಂಗ್ ಅನ್ನು ಮಾಡಿ. ಈಗ ಗಂಡಸರಲ್ಲಿ ನೋಡೋದಾದ್ರೆ 14 to 16 ಗ್ರಾಮ್ ಪರ್ ಡಿಎಲ್ ಈ ಒಂದು ವ್ಯಾಲ್ಯೂ ಹಿಮೋಗ್ಲೋಬಿನ್ ಅದು ವ್ಯಾಲ್ಯೂ ಇರಬೇಕು. ಅದೇ ರೀತಿ ಹೆಂಗಸರಲ್ಲಿ ನೋಡೋದ್ರಿಂದ 12 to 14 ಈ ಒಂದು ರೇಂಜ್ ಅಲ್ಲಿ ಹಿಮೋಗ್ಲೋಬಿನ್ ಅದು ವ್ಯಾಲ್ಯೂ ಇರಬೇಕು. ಇದರ ಲಕ್ಷಣಗಳೇನು? ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಯಾವ ರೀತಿ ನಿಮ್ಗೆ ಸಮಸ್ಯೆ ಉಂಟಾಗುತ್ತೆ ಅಂದ್ರೆ, ಮೊದಲು ಬೇಗ ಸುಸ್ತಾಗುವಂಥದ್ದು, ಒಂದ್ ಸ್ವಲ್ಪ ಸ್ಟೆಪ್ಸ್ ಹತ್ತು ಬಿಟ್ರೆ ಎದೆ ಬಡಿತ ಜಾಸ್ತಿ ಆಗುತ್ತೆ, ಹೇರ್ ಫಾಲ್ ಸಮಸ್ಯೆ, ತಲೆ ಸುತ್ತು ಬರುವಂಥದ್ದು, ಅದೇ ರೀತಿ ಕೈ ಮತ್ತೆ ಪಾದಗಳು ಬೇಗನೆ ಕೋಲ್ಡ್ ಆಗುತ್ತೆ. ಇದೆಲ್ಲ ರಕ್ತಹೀನತೆಯದ್ದೇ ಲಕ್ಷಣಗಳು. ಸೊ ಇದಕ್ಕೆ ಯಾವ ರೀತಿ ಮನೆಯಲ್ಲೇ ಸರಳವಾದ ಉಪಾಯ ಮಾಡುದ್ರಂತ ತಿಳಿಸ್ಕೊಡ್ತೇನೆ. ಕೇವಲ 5 ಸರಳ ಉಪಾಯ ಮಾಡೋದ್ರಿಂದ ರಕ್ತಹೀನತೆ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಮೊದಲಿಗೆ ಫುಡ್ ಅಲ್ಲಿ ಹೇಳುವುದಾದ್ರೆ ಈ ಒಂದು 3 ರಿಚ್ ಫುಡ್ಸ್ ಪೋಷಕಾಂಶ ನಿಮ್ಮ ಆಹಾರದಲ್ಲಿ ಇಂಪಾರ್ಟೆಂಟ್ ಆಗಿ ಇರಬೇಕು. ಮೊದಲನೆಯದು ಅಯನ್ ಅಂದ್ರೆ ಕಬ್ಬಿಣದ ಅಂಶ, ಎರಡನೆಯದು ವಿಟಮಿನ್ ಸಿ, ಮೂರನೆಯದು ಫಾಲೇಟ್. ಈ 3 ಅಂಶ ನಿಮ್ಮ ಆಹಾರದಲ್ಲಿ ಇರುವಂತದ್ದು ತುಂಬಾನೇ ಇಂಪಾರ್ಟೆಂಟ್. ಸೊ ಫಸ್ಟ್ ಹೇಳುವುದಾದ್ರೆ ಅಯನ್, ಕಬ್ಬಿಣದ ಅಂಶ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಪಾಲಕ್ ಸೊಪ್ಪು ಸಲಾಡ್ ರೀತಿಯಲ್ಲೂ ತಗೋಬಹುದು, ಅಥವಾ ಜ್ಯೂಸ್ 1 ಗ್ಲಾಸ್ ಜ್ಯೂಸ್ ಡೈಲಿ ಉಪಯೋಗಿಸೋದ್ರಿಂದ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೆಯದು ವಿಟಮಿನ್ ಸಿ ರಿಚ್ ಫುಡ್. ಈಗ ಯಾವ್ದ್ರಲ್ಲಿ ವಿಟಮಿನ್ ಸಿ ಇರುತ್ತೆ ಅಂದ್ರೆ, ಒಂದು ಸಿಟ್ರಿಕ್ ಫುಡ್ ಅಲ್ಲಿ ಅಂತಾನೂ ಹೇಳ್ಬೋದು. ಅದು ಆರೆಂಜ್ ಕಿತ್ಲೆ ಹಣ್ಣು ಇರಬಹುದು, ಮೂಸಂಬಿ ಇರಬಹುದು, ಪಪ್ಪಾಯ, ಪೈನಾಪಲ್, ಅನಾನಸ್, ಅದೇ ರೀತಿ ಪೇರಳೆ ಹಣ್ಣು. ಇದರಲ್ಲಿ ವಿಟಮಿನ್ ಸಿ ರಿಚ್ ಫುಡ್ ಜಾಸ್ತಿ ಇರುತ್ತೆ. ಅದೇ ರೀತಿ ಫೋಲೇಟ್ ಅಂತ ಹೇಳುವಾಗ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಬೀಟ್ರೂಟ್ ಅನ್ನು 1 ಗ್ಲಾಸ್ ಬೀಟ್ರೂಟಿಗೆ ಒಂದು ಚಮಚ ನಿಂಬೆ ಹಣ್ಣಿನ ಜ್ಯೂಸ್ ಅನ್ನು ಮಿಕ್ಸ್ ಮಾಡಿ ಡೈಲಿ ಕುಡಿಯೋದ್ರಿಂದ ಚೆನ್ನಾಗಿ ಅಯನ್ ಅಬ್ಸಾರ್ಪ್ಷನ್, ಕಬ್ಬಿಣದ ಅಂಶ ಕರೆಕ್ಟ್ ಆಗಿ ಬಾಡಿಗೆ ಅಬ್ಸಾರ್ಪ್ಷನ್ ಆಗಿ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಎರಡನೆಯದು ಗೋಧಿ ಹುಲ್ಲಿನ ಜ್ಯೂಸ್. ಹೌದು, ಇದೊಂದು ರಿಸರ್ಚ್ ಪ್ರೂವನ್ ಅಂತಾನೆ ಹೇಳ್ಬೋದು. ಸಂಶೋಧನೆಗಳು ಕಂಪ್ಲೀಟ್ ಇದನ್ನ ಮಾಡಿ ರಿಸರ್ಚ್ ಪ್ರೂವನ್ ಆಗಿದೆ. ಈ ಒಂದು ಗೋಧಿ ಹುಲ್ಲಿನ ಜ್ಯೂಸ್ ಅನ್ನು ಡೈಲಿ ಉಪಯೋಗಿಸೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ ಕಂಟೆಂಟ್ ಅನ್ನು ಜಾಸ್ತಿ ಮಾಡಬಹುದು. ಸೊ ಇದನ್ನ ಮನೆಯಲ್ಲೇ ನಿಮ್ಗೆ ಬೆಳೆಸಲಿಕ್ಕೆ ಆಗದಿದ್ರೆ ಪೌಡರ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಅಲ್ಲಿ ಆರ್ಗ್ಯಾನಿಕ್ ಗೋಧಿ ಹುಲ್ಲಿನ ಪೌಡರ್ ಸಿಗುತ್ತೆ, ವೀಟ್ ಗ್ರಾಸ್ ಜ್ಯೂಸ್ ಅಂತ. ಇದನ್ನು ಡೈಲಿ ಉಪಯೋಗಿಸ್ತಾ ಹೋಗ್ಬೋದು. ಬೇಕಿದ್ರೆ ಇದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕಿ ಉಪಯೋಗಿಸಬಹುದು. ಈಗ ಯಾರಿಗೆಲ್ಲ ಶುಗರ್ ಇದೆ ಅವರು ಒಣ ದ್ರಾಕ್ಷಿ ಹಾಕುದು ಬೇಡ, ನಾರ್ಮಲ್ ಗೋಧಿ ಹುಲ್ಲಿನ ಜ್ಯೂಸ್ ಅನ್ನು ಉಪಯೋಗಿಸಬಹುದು. ಮೂರನೆಯದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಕುಡಿಯುವಂಥದ್ದು. ಹೌದು, ಈಗ ದೇಹಕ್ಕೆ ನೀರಿನ ಅವಶ್ಯಕತೆ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ತಾಮ್ರದ ಪಾತ್ರೆಯಲ್ಲಿ ನಾವು ನೀರನ್ನು ಕುಡಿಯೋದ್ರಿಂದ ದೇಹಕ್ಕೆ ಅತ್ಯುತ್ತಮವಾದ ಉಪಯೋಗಗಳಾಗತ್ತೆ. ಅದೇ ರೀತಿ ಹಿಮೋಗ್ಲೋಬಿನ್ ಕಂಟೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ನಾಲ್ಕನೆಯದ್ದು ದಾಸವಾಳದ ಟೀ ಅನ್ನು ಮಾಡ್ಕೊಂಡು ಕುಡಿಯುವಂಥದ್ದು. 1 ಗ್ಲಾಸ್ ಬಿಸಿ ನೀರಿಗೆ ಸ್ವಲ್ಪ ದಾಸವಾಳದ ಎಸಳುಗಳನ್ನು ಹಾಕಿ ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ 15 ನಿಮಿಷ ಇಟ್ಟು ಅದಾದ್ಮೇಲೆ 1 ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಕುಡಿಯುವುದರಿಂದ ನಿಮ್ಗೆ ಹಿಮೋಗ್ಲೋಬಿನ್ ಕಂಟೆಂಟ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಯಾರಿಗೆ ಡಯಾಬಿಟೀಸ್ ಇದೆ ಅವರು ಈ ಜೇನುತುಪ್ಪವನ್ನು ಹಾಕುದು ಬೇಡ, ನಾರ್ಮಲ್ ಆಗಿ ಕುಡಿಯಬಹುದು. ಲಾಸ್ಟ್ ಅದು 5ನೇ ಪಾಯಿಂಟ್ ಏನಂದ್ರೆ ಕಪ್ಪು ಎಳ್ಳು. ಈ ಕಪ್ಪು ಎಳ್ಳನ್ನು ಉಂಡೆಯ ರೀತಿಯಲ್ಲಿ ಉಪಯೋಗಿಸಬಹುದು. ಡೈಲಿ 1 ಉಂಡೆ ಕಪ್ಪು ಎಳ್ಳಿನ ಉಂಡೆ ಅಂತ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಕಂಟೆಂಟ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಒಂದು ಅಯನ್ ಇದೆ, ಕಬ್ಬಿಣದ ಅಂಶ ಇದೆ, ಕಾಪರ್ ಇದೆ, ಅದೇ ರೀತಿ ಜಿಂಕ್ನು ಇದೆ. ಸೊ ಹಿಮೋಗ್ಲೋಬಿನ್ ಚೆನ್ನಾಗಿ
ಅಂದ್ರೆ ಅಯನ್ ಕನೆಕ್ಟ್ ಆಗಿ ಅಬ್ಸಾರ್ಬ್ ಆಗಿ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಲಾಸ್ಟಿಗೆ ಹೇಳುದೇನಂದ್ರೆ ಕೆಲವೊಂದು ಫುಡ್ಸ್ ಅನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ, ಯಾಕಂದ್ರೆ ಇದು ಅಯನ್ ಅನ್ನು ಬ್ಲಾಕ್ ಮಾಡುತ್ತೆ, ಕಬ್ಬಿಣದ ಅಂಶವನ್ನು ಬ್ಲಾಕ್ ಮಾಡಿ ಹಿಮೋಗ್ಲೋಬಿನ್ ಕಂಟೆಂಟ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಬಿಡಲ್ಲ. ಇದು ಯಾವುದು ಅಂದ್ರೆ ಮೊದಲಿಗೆ ಟೀ, ಎರಡನೇದು ಕಾಫಿ, ಅದೇ ರೀತಿ ಮೂರನೇದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅದು ಸ್ಪ್ರೈಟ್, ಕೋಲಾ, ಇದೆಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ಸ್. ಇದನ್ನು ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಕಂಟೆಂಟ್ ಇಂಪ್ರೂವ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ. ಸೊ ಡಿವರ್ಮಿಂಗ್ ಅಂದ್ರೆ ಜಂತುಹುಳ ನಿವಾರಣೆ ಮಾಡೋದ್ರಿಂದ ನಿಮ್ಮ ರಕ್ತಹೀನತೆ ಸಮಸ್ಯೆಯನ್ನು ನೀವು ಯಾವ ರೀತಿ ಕಡಿಮೆ ಮಾಡಬಹುದು ಅಂತ ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.